ನಮಸ್ತೆ ಬಂಧುಗಳೇ, ಜನನಿ ಟ್ರಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಬಂಧುಗಳೇ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಪುನರಾವರ್ತಿತವಾಗ್ತಾ ಇರುವಂತಹ ಹಲವೊಂದಷ್ಟು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಈ ಪ್ರಶ್ನೆಗಳು ಸಹಜವಾಗಿ ಒಂದಲ್ಲ ಒಂದು ಪರೀಕ್ಷೆಗಳಲ್ಲಿ ಬರ್ತಾನೆ ಇರ್ತವೆ. ಹಾಗಾಗಿ ಇವುಗಳಿಗೆ ಹೆಚ್ಚು ಗಮನ ಇಟ್ಟು ಇವುಗಳ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಕೂಡ ಮಾಡಿ ಸ್ನೇಹಿತರೆ. ಅದು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಪ್ರಶ್ನೋತ್ತರಗಳ ಸರಣಿಯನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಶ್ನೆ ನೋಡಿ, ಮೊದಲನೇ ಪ್ರಶ್ನೆ. ರಾಷ್ಟ್ರ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ವಾಕ್ಯವನ್ನು ಈ ಕೆಳಕಂಡ ಯಾವ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಪ್ರಶ್ನೆ. ಇದರಲ್ಲಿ 4 ಆಪ್ಷನ್ ಇರುತ್ತೆ. ಭಗವದ್ಗೀತೆ, ಮುಂಡಕ ಉಪನಿಷತ್, ರಾಮಾಯಣ, ಚಾಂದೋಗ್ಯ ಉಪನಿಷತ್ ಅಂತ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಈಗ ನೀವು ಪ್ರಶ್ನೆಯನ್ನು ಓದ್ತಿದ್ದಾಗಲೇ ಅಸ್ಯೂಮ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದ್ತಾ ಇರೋರಿಗೆ ಈ ಅಸಂಪ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಪ್ರಶ್ನೆಯನ್ನು ನೋಡಿದ ತಕ್ಷಣ ಇದು ಉತ್ತರ ಇರಬಹುದು ಅಥವಾ ಇದು ಉತ್ತರ ಅಲ್ಲ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮೊದಲು ನೀವು ಮಾಡಬೇಕಾಗುತ್ತೆ. ಸರಿ ಸ್ನೇಹಿತರೆ, ಈಗ ನೋಡಿ ಉತ್ತರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಮುಂಡಕ ಉಪನಿಷತ್ ಸರಿಯಾದಂತಹ ಉತ್ತರ ಆಗಿದೆ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾವೇನಾರ ತಿಳ್ಕೊಳ್ಳೋದಾದರೆ, ರಾಷ್ಟ್ರ ಲಾಂಛನದಲ್ಲಿರುವಂತಹ ಸತ್ಯಮೇವ ಜಯತೆ ವಾಕ್ಯವನ್ನು ಮುಂಡಕ ಉಪನಿಷತ್ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ. ಮುಂಡಕ ಉಪನಿಷತ್ ಅನ್ನುವಂಥದ್ದು ಗಾತ್ರದಲ್ಲಿ ಚಿಕ್ಕದಾಗಿರುವಂಥದ್ದು. ಇದು 16 ಮಂತ್ರಗಳಿಂದ ಕೂಡಿದೆ. ಕೇವಲ 16 ಮಂತ್ರಗಳಿಂದ ಕೂಡಿರುವಂಥದ್ದು. ಇದು ಅಥರ್ವಣ ವೇದಕ್ಕೆ ಸೇರಿದ್ದಾಗಿರುವಂಥದ್ದು. ಅದ್ವೈತ, ಪ್ರಪಂಚ ಎಂಬ ಪದಗಳು ಕೂಡ ಈ ಉಪನಿಷತ್ನಲ್ಲಿ ಮೊದಲು ಬಂದಿರುವಂಥದ್ದು. ಓಂ ಶಬ್ದದ ಇರಿಮೆ, ಅರ್ಥಶಕ್ತಿ, ಕವನ, ಮನುಷ್ಯನ ಜಾಗೃತ, ಸುಪ್ತ, ಸುಸುಪ್ತಿ, ತುರಿಯ ಎಂಬ 4 ಅವಸ್ಥೆಗಳ ವಿವರಣೆ, ಬ್ರಹ್ಮ, ಹಿರಣ್ಯ, ಗರ್ಭ, ತೈಜೇಶ ಅನ್ನುವಂತಹ ಸೃಷ್ಟಿ ಶಕ್ತಿಗಳ ಕುರಿತಾದಂತಹ ನಿರ್ದಿಷ್ಟವಾದಂತಹ ವಿವರಣೆಗಳನ್ನು ಮುಂಡಕ ಉಪನಿಷತ್ನಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆಯನ್ನು, ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ, ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಯಾವ ವೇದವು ಮಹತ್ವದ್ದಾಗಿದೆ? ಸಂಗೀತಕ್ಕೆ ಯಾವ ವೇದ ಮಹತ್ವದ್ದಾಗಿದೆ? ಭಾಳ ಜನ ಇದನ್ನು ನೀವು ಹೇಳಬಲ್ರಿ ಸುಲಭವಾಗಿ. ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ಲಿ ಆಪ್ಷನ್ಗಳನ್ನ ನಾವು ನೋಡೋದಾದರೆ ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಋಗ್ವೇದ, ಈ 4 ವೇದಗಳನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದಕ್ಕೆ ನಾವು ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸಾಮವೇದ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇಲ್ಲಿ ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಅತ್ಯಂತ ಮಹತ್ವತೆಯನ್ನು ಸಾಮವೇದ ಒಳಗೊಂಡಿರುವಂಥದ್ದು. ವೇದ ಅಂದರೆ ಜ್ಞಾನ ಅಂತ ಅರ್ಥ ಅಥವಾ ತಿಳುವಳಿಕೆ ಅನ್ನುವಂಥ ಅರ್ಥವನ್ನು ಇದು ಕೊಡುತ್ತದೆ. ಭಾರತದ ವೇದ ಕಾಲದ ನಾಗರಿಕತೆಗಳಲ್ಲಿ ಮುಖ್ಯವಾಗಿ 4 ವೇದಗಳು ಕಂಡುಬರ್ತವೆ. ಒಂದು ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ಈ 4 ವೇದಗಳನ್ನ ಇಲ್ಲಿ ಆಲ್ರೆಡಿ ಪ್ರಶ್ನೆಯಲ್ಲಿ ಮೆನ್ಷನ್ ಆಗಿರುವಂಥದ್ದು. ಋಗ್ವೇದ ಅನ್ನೋದು ಪ್ರಾಚೀನವಾದಂತಹ ವೇದ ಆಗಿರುವಂಥದ್ದು. ಇನ್ನು ಸಾಮವೇದ ಅನ್ನುವಂಥದ್ದು ಪ್ರಾರ್ಥನೆಗಳು, ಸಂಗೀತ, ರಾಗ ಸಂಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಯಜುರ್ವೇದ ಅಂತ ಏನಿದೆಯೋ ಅದು ಯಜ್ಞಗಳ ಆಚರಣೆಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಅಥರ್ವಣ ವೇದ ಅನ್ನುವಂಥದ್ದು ಮಾಯಾ, ಮಂತ್ರ, ಔಷಧಿಗಳ ಬಳಕೆಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡುವಂಥದ್ದಾಗಿದೆ. ಇವುಗಳ ಕುರಿತಾಗಿ ಹೊಂದಿಸಿ ಬರೆಯಿರಿನೂ ಕೊಡುವಂತಹ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಯಾವ ವೇದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹಂಪಿ ನಗರ ಯಾವ ನದಿಯ ದಡದಲ್ಲಿದೆ ಅನ್ನುವಂಥದ್ದು. ಹಂಪಿ ನಗರ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಗಳು 4 ಆಪ್ಷನ್ ಇರುತ್ತೆ. ಸಹಜವಾಗಿ ನಮ್ಗೆ ನೋಡಿದ ತಕ್ಷಣ ಎಲ್ಲ ಆಪ್ಷನ್ಗಳು ನೋಡಿದ ತಕ್ಷಣ ಇದು ಇರ್ಬೋದು, ಇದು ಇರ್ಬೋದು. ನಾವು ಚೆನ್ನಾಗಿ ಓದಿದ್ರೂ ಕೂಡ ಭಾಳ ಸಂದರ್ಭದಲ್ಲಿ ಆಪ್ಷನ್ಗಳು ಕೂಡ ನಮ್ಮನ್ನು ಕನ್ಫ್ಯೂಸ್ ಮಾಡುತ್ತೆ. ತುಂಗಭದ್ರಾ, ಕಬಿನಿ, ಮಲಪ್ರಭಾ ಮತ್ತು ಯಾವುದು ಅಲ್ಲ ಅನ್ನುವಂಥದ್ದು ಆಪ್ಷನ್ನು. ಈಗ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ತುಂಗಭದ್ರಾ ನದಿಯ ದಡದಲ್ಲಿ ಹಂಪಿ ನಗರ ಇರುವಂಥದ್ದು ಸ್ನೇಹಿತರೆ. ಸೊ ಈ ಹಂಪಿ ನಗರ ತುಂಗಭದ್ರಾ ನದಿಯ ದಡದಲ್ಲಿದ್ದು ಈ ಸ್ಥಳದಲ್ಲಿ 1336ರಲ್ಲಿ ಗುರು ವಿದ್ಯಾರಣ್ಯರ ಮಾರ್ಗದರ್ಶನದ ಮೇರೆಗೆ ಹರಿಹರ ಮತ್ತು ಬುಕ್ಕರಾಯರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ಜಲಾಶಯವನ್ನು ಕೂಡ ನಿರ್ಮಿಸಲಾಗಿದೆ. ಇದಕ್ಕೆ ಪಂಪಸಾಗರ ಜಲಾಶಯ ಅಂತಲೂ ಕೂಡ ಕರೀತಾರೆ.
ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿ ಅನ್ನೋದನ್ನು ಕೂಡ ನಾವು ಮರೆಯುವಾಗಿಲ್ಲ. ಹಂಪಿಯ ಮೊದಲ ಹೆಸರು ಪಂಪ ಅಂತ ಕರಿತಾ ಇದ್ರು. ಆಮೇಲೆ ವಿಜಯನಗರ ಮತ್ತು ವಿರೂಪಾಕ್ಷಪುರ ಅಂತಲೂ ಕೂಡ ಕರಿತಾ ಇದ್ರು. ಇಲ್ಲಿ ಹೆಸರಾಂತ ವಿರೂಪಾಕ್ಷ ದೇವಾಲಯ ಕೂಡ ಕಂಡುಬರುತ್ತೆ. ಇನ್ನೂ ಒಂದು ಮಹತ್ವವಾದ ಅಂಶ ಏನು ನಾವೆಲ್ಲ ತಿಳ್ಕೊಬೇಕಾಗಿರೋದು ಅಂದರೆ, ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವಂತಹ ಒಂದು ಪ್ರಮುಖವಾದಂತಹ ಸ್ಥಳ ಇದಾಗಿದೆ ಸ್ನೇಹಿತರೆ. ಇನ್ನು ನಾವು 4ನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನಕ್ಕೆ ಏನನ್ನುತ್ತಾರೆ ಅಂತ. ಮಣ್ಣಿನ ಬಗೆಗೆ ಏನು ವೈಜ್ಞಾನಿಕ ಅಧ್ಯಯನವನ್ನು ಮಾಡ್ತಾರೋ ಅದಕ್ಕೆ ಏನಂತ ಕರೀತಾರೆ ಅನ್ನುವಂಥದ್ದು. ನೋಡಿ, 4 ಆಪ್ಷನ್ಗಳಿದೆ. ಕಾಸ್ಮಾಲಜಿ, ಪೆಡಾಲಜಿ, ಪೆಟ್ರಾಲಜಿ, ಜಿಯಾಲಜಿ, 4 ಆಪ್ಷನ್ ಇದೆ. ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು, ಅಂದರೆ ಅಟ್ಲೀಸ್ಟ್ ಎರಡರಲ್ಲಿದ್ದರೆ ಅಥವಾ 1, 2, 3 ಸರಿ ಇಲ್ಲ, ತಪ್ಪು ಉತ್ತರಗಳು ಅಂತ ಗೊತ್ತಾದಾಗ ನಾವು ಉತ್ತರವನ್ನು ಹುಡ್ಕೋದಕ್ಕೆ ಸರಿ ಆಗುತ್ತೆ. ಒಂದು ಸರಿ ಉತ್ತರವನ್ನು ಕಂಡುಹಿಡ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿ, ಇಲ್ಲ ಯಾವುದು ಸರಿ ಇಲ್ಲ ಉತ್ತರ ಅನ್ನೋದನ್ನು ತೆಗೆದು ಬೇರೆ ಕಡೆ ಪ್ರಯತ್ನವನ್ನು ಮಾಡೋದನ್ನು ಮಾಡಿ ಸ್ನೇಹಿತರೆ. ಈಗ ಸರಿಯಾದ ಉತ್ತರದ ಕಡೆ ನಾವು ಹೋಗೋಣ. ಪೆಡಾಲಜಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇಲ್ಲಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಪೆಡಾಲಜಿ ಅಂತ ಕರಿತೀವಿ. ನಮಗೆ ಗೊತ್ತಿರಬೇಕು, ಡಿಸೆಂಬರ್ 5 ನಾವು ಪ್ರತಿ ವರ್ಷ ರಾಷ್ಟ್ರೀಯ ಮಣ್ಣು ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಭಾರತೀಯ ಮಣ್ಣು ವಿಜ್ಞಾನ ಸಂಸ್ಥೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇರುವಂಥದ್ದು. ಇದು ಕೃಷಿ ಸಚಿವಾಲಯದ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ನಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಪೆಟ್ರಾಲಜಿ ಅಂತ ಒಂದಿದೆ. ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಏನಪ್ಪ ಅದು ಅಂದರೆ, ಶಿಲೆಗಳ ಉಗಮ, ರಚನೆ ಮತ್ತು ಸಂರಚನೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಪೆಟ್ರಾಲಜಿ ಆಗಿದೆ. ಇನ್ನು ಕಾಸ್ಮಾಲಜಿ ಬಗ್ಗೆ ಹೇಳೋದಾದರೆ, ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಬಗ್ಗೆ ಕೂಡ ಇದು ಅಧ್ಯಯನವನ್ನು ಮಾಡುತ್ತೆ. ಇನ್ನು ಜಿಯಾಲಜಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಭೂಗರ್ಭದ ಬಗ್ಗೆ ಅಧ್ಯಯನವನ್ನು ಯಾವುದು ಮಾಡ್ತೀವೋ ಅದನ್ನು ನಾವು ಜಿಯಾಲಜಿ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನಮಗೆ 5ನೆಯ ಪ್ರಶ್ನೆ. ಇದರಲ್ಲಿ ನಾವು ಹೊಂದಿಸಿ ಬರೆಯಿರಿ ಅಂತ ನಾವು ನೋಡೋದಾದರೆ, ಇದು ಕೃಷಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಈ ಥರ ಹೊಂದಿಸಿ ಬರೆಯಿರನ್ನ ಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರಯತ್ನಗಳು ಆಗಿದೆ ಸ್ನೇಹಿತರೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಬಿಟ್ಟು ಕೇಳ್ತಾರೆ. ಇದು ಎಪಿಕಲ್ಚರ್, ವಿಟಿಕಲ್ಚರ್, ಫ್ಲೋರಿಕಲ್ಚರ್, ಸಿರಿಕಲ್ಚರ್ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಸೈಡಲ್ಲಿ ಕೇಳ್ತಾರೋ ಆನ್ಸರ್ ಇರುತ್ತೆ. ಪುಷ್ಪ ಕೃಷಿ, ಜೇನುನೊಣ ಸಾಕಣೆ, ರೇಷ್ಮೆ ಹುಳು ಸಾಕಣೆ, ದ್ರಾಕ್ಷಿ ಬೆಳೆಯ ಉತ್ಪಾದನೆ ಅಂತ. ಈಗ ನೀವು ಕರೆಕ್ಟಾಗಿ ಸರಿಯಾದ ಉತ್ತರವನ್ನು ಜೋಡಿಸಬೇಕಾದಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಅದಕ್ಕೀಗ ನಾವು ಸರಿಯಾದ ಉತ್ತರ ಯಾವುದಿರ್ಬೋದು ಅನ್ನುವಂತಹ ಪ್ರಯತ್ನವನ್ನು ಈಗ ಮಾಡೋಣ ಸ್ನೇಹಿತರೆ. ಎಪಿಕಲ್ಚರ್ ಅಂದರೆ ಅದು ಜೇನುನೊಣ ಸಾಕಣೆ, ಸರಿಯಾದ ಉತ್ತರ ಆಗುತ್ತೆ. ಇನ್ನು ವಿಟಿಕಲ್ಚರ್ ಅಂದರೆ ದ್ರಾಕ್ಷಿ ಬೆಳೆಯ ಉತ್ಪಾದನೆ ಆಗುತ್ತೆ. ಇನ್ನು ಫ್ಲೋರಿಕಲ್ಚರ್ ಅಂದರೆ ಪುಷ್ಪ ಕೃಷಿ ಅನ್ನುವಂಥದ್ದು. ಸಿರಿಕಲ್ಚರ್ ಅಂದರೆ ನಮಗೆಲ್ರಿಗೂ ಗೊತ್ತು, ರೇಷ್ಮೆ ಹುಳು ಸಾಕಣೆ. ಫಸ್ಟು ನಮ್ಗೆ ಯಾವ್ದು ಗೊತ್ತಿದೆಯೋ ಅದನ್ನು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಬೇರೆದು ಸುಲಭ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟು ಕ್ವೆಶನ್ಗೆ ನಾವು ಹೋಗೋದಾದರೆ, ಮತ್ತೊಂದು ಹೊಂದಿಸಿ ಬರೆಯಿರನ್ನು ನೋಡೋಣ. ಈಗ ನೋಡೋದಾದರೆ, ಕೆಲವು ಪ್ರಮುಖ ವ್ಯಕ್ತಿಗಳ ಆತ್ಮಕಥೆಗಳು ಅಥವಾ ಜೀವನ ಚರಿತ್ರೆಗಳನ್ನ ಹೊಂದಿಸಿ ಬರೆಯಿರಿ ಕೊಡೋದಾದರೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, APJ ಅಬ್ದುಲ್ ಕಲಾಂ, BR ಅಂಬೇಡ್ಕರ್, LK ಅಡ್ವಾಣಿ, ಈ 4 ಜನದನ್ನು ಕೊಟ್ಬಿಟ್ಟು ಅವರು ಬರೆದಿರುವಂತಹ ಅವರ ಆತ್ಮಕಥೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ವೇಟಿಂಗ್ ಫಾರ್ ಎ ವೀಸಾ, ಮೈ ಕಂಟ್ರಿ ಮೈ ಲೈಫ್, ವಿಂಗ್ಸ್ ಆಫ್ ಫೈರ್, ಆತ್ಮಕಥಾ ಅನ್ನುವಂಥದ್ದನ್ನು ಬರೆದಿದೆ. ಇದರಲ್ಲಿ ನಾವು ಅವರ ಯಾವುದು ಆತ್ಮಕಥೆ ಪುಸ್ತಕಗಳು ಯಾವುದು ಅಂತ ತಿಳ್ಕೊಂಡಿದ್ರೆ ಇಂಥವನ್ನು ಕ್ವೆಶನ್ಗಳಿಗೆ ಸುಲಭವಾಗಿ ಉತ್ತರ ನೀಡುವಂತಹ ಕೆಲಸ ಆಗತ್ತೆ ಸ್ನೇಹಿತರೆ. ಈಗ ನಾವು ಉತ್ತರವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರದು ಆತ್ಮಕಥಾ ಅನ್ನುವಂಥದ್ದೇ ಅವ್ರದ್ದು ಪುಸ್ತಕ ಆಗಿದೆ. APJ ಅಬ್ದುಲ್ ಕಲಾಂ ಅವ್ರದ್ದು ವಿಂಗ್ಸ್ ಆಫ್ ಫೈರ್, ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಇನ್ನು BR ಅಂಬೇಡ್ಕರ್ ಅವ್ರದ್ದು ವೇಟಿಂಗ್ ಫಾರ್ ಎ ವೀಸಾ ಅನ್ನುವಂಥದ್ದು ಅದು ಆತ್ಮಕಥೆಗಿದೆ. ಇನ್ನು LK ಅಡ್ವಾಣಿ ಅವ್ರದ್ದು ಮೈ ಕಂಟ್ರಿ ಮೈ ಲೈಫ್ ಅನ್ನುವಂಥದ್ದು ಅವರ ಪುಸ್ತಕ ಆಗಿದೆ ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊದಲ ದೆಹಲಿ ಸುಲ್ತಾನ ಯಾರು ಅನ್ನುವಂಥದ್ದು ಪ್ರಶ್ನೆ. ಅದರ 4 ಆಪ್ಷನ್ಗಳಿದೆ. ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಗಜ್ನಿ, ಇಲ್ತಮಸ್. ಈ 4 ಅರಸರು ಕೂಡ ದೆಹಲಿ ಸುಲ್ತಾನರಿಗೆ ಬರುವಂಥವ್ರು. ಹಾಗಾಗಿ ಇದನ್ನು ನಾವು ಆನ್ಸರ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ, ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್
ಖಿಲ್ಜಿ ಆಗಿದ್ದಾನೆ. ಈತ ಇಡೀ ಪ್ರಪಂಚವನ್ನು ಗೆಲ್ಲುವಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಅಲಾವುದ್ದೀನ್ ಖಿಲ್ಜಿ ಕೇವಲ ಭಾರತವನ್ನು ಗೆದ್ದು ಎರಡನೇ ಅಲೆಕ್ಸಾಂಡರ್ ಅಥವಾ ಸಿಕಂದರ್ ಎನ್ನುವಂತಹ ಬಿರುದನ್ನು ಇಲ್ಲಿ ಪಡೆದುಕೊಳ್ತಾನೆ. ಇದಕ್ಕಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಕೂಡ ಈತ ಕೈಗೊಳ್ತಾನೆ. ಅಲಾವುದ್ದೀನ್ ಖಿಲ್ಜಿಯ ಸೇನಾ ದಂಡನಾಯಕ ಆಗಿದ್ದವನು ಮಲ್ಲಿಕ್ ಕಾಫರ್ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋದು. ಜೊತೆಗೆ ಆತನ ನೇತೃತ್ವದ ಸೇನೆ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಕೂಡ ಮಾಡುತ್ತೆ. ಈ ಸಂದರ್ಭದಲ್ಲಿ ಹೊಯ್ಸಳರ ದೊರೆ ಮೂರನೇ ಬಲ್ಲಾಳ ಅಧಿಕಾರದಲ್ಲಿದ್ದನು. ಈ ಪ್ರಶ್ನೆಯು ಬಹಳ ಸಂದರ್ಭದಲ್ಲಿ ಬರುತ್ತೆ. ಭಾರತದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಾಗ ಇಲ್ಲಿನ ಅರಸ ಯಾರಾಗಿದ್ದ ಅನ್ನುವಂಥದ್ದು ಕೂಡ ಕೆಲ ಸಂದರ್ಭಗಳಲ್ಲಿ ಕೇಳಿದ್ದಾರೆ. ಇನ್ನು ಇಲ್ತಮಸ್ ಇದಾನಲ್ಲ, ಇವನು ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಾಣದ ಕಾರ್ಯವನ್ನು ಪೂರ್ಣಗೊಳಿಸುವಂತಹ ಕೆಲಸ ಮಾಡ್ತಾನೆ ಇಲ್ತಮಸ್ಸು. ಇನ್ನು ಬಲ್ಬನ್ನು ಗುಲಾಮಿ ಸಂತತಿಯ ದೊರೆಯಾಗಿದ್ದು ಮಂಗೋಲರ ಸೈನ್ಯದ ದಾಳಿಯನ್ನು ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಬಲ್ಬನ್ ಮಾಡ್ತಾನೆ. ಇನ್ನು ಮೊಹಮ್ಮದ್ ಗಜ್ನಿ, ಇವನ ಬಗ್ಗೆ ನಾವು ಭಾಳಷ್ಟು ಸಂದರ್ಭದಲ್ಲಿ ತಿಳ್ಕೊಂಡಿರ್ತೀವಿ. ಭಾರತದ ಮೇಲೆ ಕ್ರಿಸ್ತಕ 1000ರಿಂದ 1027ರವರೆಗೆ ಸುಮಾರು 17 ಬಾರಿ ದಂಡಯಾತ್ರೆಯನ್ನು ಮಾಡ್ತಾನೆ ಮೊಹಮ್ಮದ್ ಗಜ್ನಿ. ಸ್ನೇಹಿತರೆ, ಇದಿಷ್ಟು ಈ ಪ್ರಶ್ನೆಯ ಮಾಹಿತಿಯಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವ ದಿನ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಅವ್ರು ಕೇಳ್ತಾರೆ ಜೂನ್ 21, ಜುಲೈ 21, ಜನವರಿ 25, ಅಕ್ಟೋಬರ್ 21 ಅಂತ. ಸೊ ನಾವು ಎಷ್ಟೇ ಓದಿದ್ರು ಭಾಳ ಸಂದರ್ಭಗಳಲ್ಲಿ ಎಲ್ಲ ತಿಂಗಳುಗಳಲ್ಲೂ ಒಂದೊಂದು ಡೇಟ್ ಬಂದುಬಿಟ್ಟಾಗ ಆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಆ ಕನ್ಫ್ಯೂಷನ್ಸ್ನ ನೀವು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಈಗ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವಂತಹ ದಿನ ಜೂನ್ 21 ಆಗಿರುವಂಥದ್ದು. ಇದು ಹೆಂಗೆ ಸ್ಟಾರ್ಟ್ ಆಯಿತು? ಯೋಗ ದಿನಾಚರಣೆ ಯಾಕೆ ಸ್ಟಾರ್ಟ್ ಆಯಿತು ಅಂದರೆ 2014 ಸೆಪ್ಟೆಂಬರ್ 27ನೇ ತಾರೀಕಿನಂದು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ 69ನೇ ಸಾಮಾನ್ಯ ಅಧಿವೇಶನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಭಾಷಣವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನು ಆಚರಿಸುವ ರೀತಿ ಪ್ರಸ್ತಾವನೆಯನ್ನು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ 2015ರಿಂದ ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. 2019ರ ಜೂನ್ 21ರಂದು ಹೃದಯಕ್ಕಾಗಿ ಯೋಗ ಅನ್ನುವಂತಹ ಧ್ಯೇಯ ವಾಕ್ಯದಲ್ಲಿ ಆಚರಣೆಯನ್ನು ಮಾಡ್ತಾರೆ. 2019ರಲ್ಲಿ ವಿಶ್ವಸಂಸ್ಥೆಯು ಈ ದಿನದಂದು ಹವಾಮಾನ ಕ್ರಿಯೆಗಾಗಿ ಯೋಗ ಎನ್ನುವಂತಹ ಧ್ಯೇಯ ವಾಕ್ಯವನ್ನು ಕೂಡ ಘೋಷಣೆ ಮಾಡುತ್ತೆ. ಜೂನ್ 21ರ ವಿಶೇಷತೆ ಏನಪ್ಪ ಅಂತಂದರೆ ಉತ್ತರಾರ್ಧಗೋಳದಲ್ಲಿ ಹಗಲಿನ ಸಮಯ ಅಧಿಕವಾಗಿರುತ್ತೆ. ಅಧಿಕವಾದಂತಹ ಹಗಲು ಈ ದಿನ ಕಂಡುಬರುವಂಥದ್ದು. ಇನ್ನು ನಾವು ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋದಾದರೆ ಫೇಸ್ಬುಕ್ನ ಸ್ಥಾಪಕರು ಯಾರು ಅನ್ನುವಂತಹ ಪ್ರಶ್ನೆ. ಸ್ನೇಹಿತರೆ, ಇದರಲ್ಲಿ 4 ಆಪ್ಷನ್ಗಳನ್ನ ನಾವು ನೋಡೋದಾದರೆ ಫೇಸ್ಬುಕ್ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಫೇಸ್ಬುಕ್ ಯೂಸ್ ಮಾಡ್ತೀವಿ. ಆದರೆ ಅದರ ಸ್ಥಾಪಕರು ಯಾರು ಅಂತ ತುಂಬ ಜನ ತಿಳ್ಕೊಂಡಿರಲ್ಲ. ಮಾರ್ಕ್ ಜುಕರ್ಬರ್ಗ್, ಮಾರ್ಟಿನ್ ಕೂಫರ್, ಜಾಕ್ ಡೊಸಿ, ಲ್ಯಾರಿ ಪೇಜ್. ಈ 4ರಲ್ಲಿ ಸರಿಯಾದ ಉತ್ತರವನ್ನು ನಾವೀಗ ಆಯ್ಕೆ ಮಾಡೋಣ. ಸರಿಯಾದ ಉತ್ತರ ಮಾರ್ಕ್ ಜುಕರ್ಬರ್ಗ್. ಫೇಸ್ಬುಕ್ನ ಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್ ಆಗಿದ್ದಾರೆ. ಫೇಸ್ಬುಕ್ ಅನ್ನುವಂಥದ್ದು ಒಂದು ಅಮೆರಿಕದ ಕ್ಯಾಲಿಫೋರ್ನಿಯಾ ಮೂಲದ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಸೇವಾ ಘಟಕ, ಅಂದರೆ ಆನ್ಲೈನ್ ಸೋಷಿಯಲ್ ಮೀಡಿಯಾ ಇದು. ಇದನ್ನು 2004 ಫೆಬ್ರವರಿ 4ರಂದು ಅಮೆರಿಕದ ಇಂಟರ್ನೆಟ್ ಉದ್ಯಮಿ ಮಾರ್ಕ್ ಜುಕರ್ಬರ್ಗ್ ಸ್ಥಾಪನೆಯನ್ನು ಮಾಡ್ತಾನೆ. ಫೇಸ್ಬುಕ್ ಪ್ರಸ್ತುತ CEO ಮತ್ತು ಅಧ್ಯಕ್ಷ ಕೂಡ ಜುಕರ್ಬರ್ಗ್ ಆಗಿದ್ದಾರೆ. ಅವರೇ ಕೂಡ ಈ CEO ಮತ್ತು ಅಧ್ಯಕ್ಷ ಇಬ್ಬರು ಕೂಡ ಮಾರ್ಕ್ ಜುಕರ್ಬರ್ಗ್ಗೆ ಆಗಿದ್ದಾರೆ ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ 10ನೆಯ ಪ್ರಶ್ನೆ. ಇದರಲ್ಲಿ ಹೊಂದಿಸಿ ಬರೆಯುವ ಥರನೇ ಬರುತ್ತೆ. ಅಂದರೆ ಪ್ರಮುಖ ಸಂಸ್ಥೆಗಳು ಮತ್ತು ಅದರ ಪ್ರವರ್ತಕರನ್ನು ನಾವು ಹೊಂದಿಸಿ ಬರೆಯೋ ಪ್ರಯತ್ನವನ್ನು ಏನಾದರೂ ಮಾಡೋದಾದರೆ ನೋಡಿ, ಹಿಂಗೆ ಕೇಳ್ತಾರೆ ಇಮೇಲ್, ಕನ್ನಡ ಕಂಪ್ಯೂಟರೀಕರಣ, ಬರಹ, ಗೂಗಲ್, ವಾಟ್ಸಪ್ ಅಂತ ಕೇಳ್ತಾರೆ. ಅದರಲ್ಲಿ ಆಪ್ಷನ್ ಇರುತ್ತೆ ಶೇಷಾದ್ರಿ ವಾಸು, ಶಿವ ಅಯ್ಯಾದುರೈ, ಬ್ರಯಾನ್ ಅಕ್ಟಾನ್ ಮತ್ತು ಜಾನ್ ಕೋಯುಮ್, ಲಾರೆನ್ಸ್ ಪೇಜ್ ಅಂಡ್ ಸರ್ಜೆ ಬ್ರಿಯಾನ್ ಅಂತ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಹುಡುಕಿ ಯಾವುದು ಸೂಟ್ ಆಗುತ್ತೋ ಅದಕ್ಕೆ ಸೇರಿಸಿ ಬರೆದ್ರೆ ನಮಗೆ ಅಂಕಗಳು ಸುಲಭ ಆಗುತ್ತೆ. ಆದರೆ ಅದಕ್ಕೆ ನಮಗೆ ಒಂದಷ್ಟು ಲಿಂಕ್ಗಳು ಕೂಡ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಈಗ ಇಮೇಲ್ ಶಿವ ಅಯ್ಯಾದುರೈ ಸರಿಯಾದ ಉತ್ತರ. ಇನ್ನು ಕನ್ನಡದ ಕಂಪ್ಯೂಟರೀಕರಣ ಬರಹವನ್ನು ನೋಡೋದಾದರೆ ಶೇಷಾದ್ರಿ ವಾಸು. ಗೂಗಲ್ ಪ್ರವರ್ತಕರು ಲಾರೆನ್ಸ್ ಪೇಜ್ ಮತ್ತು ಸರ್ಜೆ ಬ್ರಿಯಾನ್. ವಾಟ್ಸಪ್ ಬ್ರಯಾನ್ ಅಕ್ಟಾನ್ ಮತ್ತು ಜಾನ್ ಕೋಯುಮ್ ಅವರಾಗಿದ್ದಾರೆ ಸ್ನೇಹಿತರೆ.
ಇನ್ನು ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಯಾರನ್ನ ಗಡಿನಾಡ ಗಾಂಧಿ ಎಂದು ಕರೆಯಲಾಗುತ್ತದೆ ಅಂತ 4 ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಬಾಲಗಂಗಾಧರ ತಿಲಕ್, ಅಬ್ದುಲ್ ಗಫರ್ ಖಾನ್, ವಿನೋಬಾ ಭಾವೆ, ಭಗತ್ ಸಿಂಗ್ ಅಂತ. ಈ 4 ಜನರಲ್ಲಿ ಯಾರನ್ನು ನಾವು ಗಡಿನಾಡ ಗಾಂಧಿ ಅಂತ ಕರಿತೀವಿ? ಆನ್ಸರನ್ನು ನೋಡೋಣ ಸ್ನೇಹಿತರೆ, ನಂತರ ಮಾತನಾಡೋಣ. ಅಬ್ದುಲ್ ಗಫರ್ ಖಾನ್ ಅವರನ್ನು ಗಡಿನಾಡ ಗಾಂಧಿ ಅಂತ ನಾವು ಕರಿತೇವೆ ಸ್ನೇಹಿತರೆ. ಅವರನ್ನು ಕರೆಯಲಾಗುತ್ತೆ. ಭಾರತೀಯ ಸ್ವತಂತ್ರ ಚಳವಳಿಯಲ್ಲಿ ಇವರು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಜಾತ್ಯತೀತ ಭಾರತದ ಕನಸನ್ನು ಕಂಡಿದ್ದಂಥವರು ಇವರಾಗಿದ್ದಾರೆ. ಇವರು ಕೆಂಪಂಗಿ ಅನ್ನುವಂತಹ ಸಾಮಾಜಿಕ ಸುಧಾರಣಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇವರಿಗೆ 1987ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಮಾಡಲಾಗುತ್ತೆ. ಇನ್ನು ನಾವು ಬಾಲಗಂಗಾಧರ ತಿಲಕ್ರವರಿಗೆ ಹೇಳಲೇಬೇಕಾಗಿಲ್ಲ, ತುಂಬ ವಿಚಾರಗಳನ್ನು ನಾವು ತಿಳ್ಕೊಂಡಿರ್ತೀವಿ. ಅವರನ್ನು ಲೋಕಮಾನ್ಯ ಅಂತಲೇ ಕರೀತಾ ಇದ್ರು. ಇವರು ಸ್ವತಂತ್ರ ಹೋರಾಟ ಚಳವಳಿಯ ಸಂದರ್ಭದಲ್ಲಿ ನೀಡಿದಂತಹ ಪ್ರಮುಖ ಘೋಷಣೆ ಸ್ವರಾಜ್ಯ ನನ್ನ ಆಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡಿತೀನಿ ಅಂತ ಅವ್ರು ಹೇಳಿದ್ದಾರೆ. ಹೋರಾಟದ ಮೂಲಕ ಪಡೆದೇ ತೀರ್ತೀನಿ ಅಂತ. ಇವರ ಗೀತರಹಸ್ಯ ಎನ್ನುವಂಥದ್ದು ತಿಲಕ್ ಅವರ ಪ್ರಮುಖವಾದಂತಹ ಕೃತಿ ಆಗಿದೆ. ಇವರು ಇಂಗ್ಲೀಷ್ ಭಾಷೆಯಲ್ಲಿ ಮರಾಠ ಅನ್ನುವಂತಹ, ಮರಾಠಿ ಭಾಷೆಯಲ್ಲಿ ಕೇಸರಿ ಅನ್ನುವಂತಹ ವೃತ್ತಪತ್ರಿಕೆಗಳನ್ನು ಪ್ರಾರಂಭ ಮಾಡಿದರು. ಮಹಾರಾಷ್ಟ್ರದಲ್ಲಿ ಸಾರ್ವಜನಿಕವಾಗಿ ಗಣೇಶ ಮತ್ತು ಶಿವಾಜಿ ಉತ್ಸವವನ್ನು ಆರಂಭಿಸಿದಂತಹ ಸ್ವಾತಂತ್ರ್ಯ ಹೋರಾಟಗಾರ ಇವರು ಆಗಿದ್ದಾರೆ ಸ್ನೇಹಿತರೆ. ಇನ್ನು ನಾವು ವಿನೋಬಾ ಭಾವೆ ಅವ್ರನ್ನ ನೋಡೋದಾದರೆ ಭಾರತದ ರಾಷ್ಟ್ರೀಯ ಶಿಕ್ಷಕ ಮತ್ತು ಆಚಾರ್ಯ ಅಂತಲೇ ಇವರನ್ನು ಕರೆಯಲಾಗುತ್ತೆ. ಇನ್ನು ಭಗತ್ ಸಿಂಗ್ ಹೇಳಲೇಬೇಕಾಗಿಲ್ಲ, ಅವರನ್ನು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಅಂತ ಅನ್ನಲಾಗಿದೆ. ಪಂಜಾಬಿನ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಈತ ನಿರತರಾಗಿದ್ದವನು. 1907 ಸೆಪ್ಟೆಂಬರ್ 28ರಂದು ಜನಿಸಿದ್ದಂತಹ ಭಗತ್ ಸಿಂಗ್ ಅವರನ್ನು 1931 ಮಾರ್ಚ್ 23ರಂದು ಗಲ್ಲಿಗೆ ಏರಿಸುವಂತಹ ಕೆಲಸ ಆಯಿತು. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ನಾವು ಹೋಗೋದಾದರೆ ಇದು ಕೂಡ ಹೊಂದಿಸಿ ಬರೆಯಿರಿ ಅಂತಲೇ ಬರುತ್ತೆ. ನೋಡಿ ಇಲ್ಲಿ ಕೇಳುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಕರ್ನಾಟಕದ ಗಾಂಧಿ ಹೊಂದಿಸಿ ಬರೀರಿ ಅಂತ ಕೇಳಿಬಿಟ್ಟು ಕರ್ನಾಟಕದ ಗಾಂಧಿ, ಅಮೇರಿಕಾದ ಗಾಂಧಿ, ಆಫ್ರಿಕಾದ ಗಾಂಧಿ, ಗಡಿನಾಡ ಗಾಂಧಿ ಅಂತ ಕೇಳಿದ ತಕ್ಷಣ ನಮಗೆಲ್ಲ ಕನ್ಫ್ಯೂಷನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನೂ ಒಂದು ಕಡೆ ಕೊಟ್ಟಿರ್ತಾರೆ ಖಾನ್ ಅಬ್ದುಲ್ ಗಫರ್ ಖಾನ್, ನೆಲ್ಸನ್ ಮಂಡೇಲಾ, ಮಾರ್ಟಿನ್ ಲೂಥರ್ ಕಿಂಗ್, ಹಡೇಕರ್ ಮಂಜಪ್ಪ. ಇದರಲ್ಲಿ ಅಟ್ಲೀಸ್ಟ್ 2-3 ನಮಗೆ ಗೊತ್ತಿದ್ದರೆ ಸುಲಭ ಆಗಿಬಿಡುತ್ತೆ. ಹೆಂಗೋ ಚಾಯ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ ಸ್ನೇಹಿತರೆ. ನೋಡಿ, ಈಗ ಆನ್ಸರ್ ನೋಡಿ. ಕರ್ನಾಟಕದ ಗಾಂಧಿ ಹಡೇಕರ್ ಮಂಜಪ್ಪ, ಅಮೇರಿಕಾದ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್, ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ, ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್. ಸ್ನೇಹಿತರೆ, ಇದಿಷ್ಟು ಮಾಹಿತಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೋತ್ತರಗಳಾಗಿದೆ. ಈ ರೀತಿ ಇನ್ನೂ ಹಲವಾರು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಇದು ಕ್ವೆಶನ್ಗಳನ್ನ ನೀವು ಓದ್ತಾ ಇದ್ದರೆ, ನೀವೇ ಪ್ರಶ್ನೆಗಳು ಬರ್ತಿದ್ದಾಗೆ ಉತ್ತರಗಳನ್ನು ಅಸ್ಯೂಮ್ ಮಾಡ್ಕೊಳ್ತಾ ಹೋದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಲಭವಾಗಿ ನೀವು ಉತ್ತರವನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಹಲವಾರು ಮಾಹಿತಿಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಜನನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಮತ್ತು ನಮ್ಮ ವಿಡಿಯೋಗಳನ್ನು ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.